ಅಪ್ಪ ಆಟ ಆಡ್ತಾ ಇದಾರೆ. ಬಸ್ ಹತ್ತಿದ್ದೀರಿ, ಮಳೆ ಕೂಡ ಬರ್ತಿದೆ. ಮಧ್ಯೆ ನಾನ್ ಸಿಕ್ಕಾಕೊಂಡಿದ್ದೆ. ಅಪ್ಪ ಅವ್ರ ತಂಗಿ ಅಂದ್ರೆ ನಮ್ಮ ಅತ್ತೆ ಅವ್ರ ಮಗಳದು ನಮ್ಮ ಫ್ರೆಂಡ್ ಕೂಡ ಬಂದವ್ರೆ. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಸುಹಾಸ್ ಮಾತಾಡ್ತಾ ಇದ್ದೀನಿ. ಇದು ನನ್ನ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಫಸ್ಟ್ ಲಾಂಗ್ ವ್ಲಾಗ್ ಅಂತ ಹೇಳ್ಬೋದು. ಕಂಗ್ರಾಚುಲೇಷನ್ ಬ್ರದರ್. ಇದನ್ನ ನಾನು ಮಿನಿ ವ್ಲಾಗ್ಸ್ ಮತ್ತೆ ಕಾಮಿಡಿ ರೀಲ್ ಪೋಸ್ಟ್ ಮಾಡಿದ್ದೆ, ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ. ಇದನ್ನ ನಾನು ಲಾಂಗ್ ವ್ಲಾಗ್ ನೀವು ಸಪೋರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಬಿಟ್ಟು ಪಕ್ಕದಲ್ಲಿ ಬೆಲ್ ನೋಟಿಫಿಕೇಶನ್ ಬರ್ತಿದೆ, ಅದನ್ನ ಆಲ್ ಸೆಟ್ ಮಾಡ್ಬಿಡಿ. ಸೊ ಈ ವ್ಲಾಗ್ನ ಲಾಸ್ಟ್ ತನಕ ನೋಡಿ. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಾನು ನಮ್ಮ ಫ್ಯಾಮಿಲಿ ಅವರೆಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇರಿ. ಯಾಕೆ ನನ್ನ ಔಟ್ಫಿಟ್ ನೋಡ್ತೀನಿ. ಇದೊಂದು ಬ್ಯಾಗಿ ಪ್ಯಾಂಟು, ಹಾಗೆ ಒಂದು ಟೈಟನ್ ವಾಚು ಮತ್ತು ಇದೊಂದು ಶರ್ಟು. ಸೊ ಆಯಿತು, ಆಮೇಲೆ ವ್ಲಾಗ್ ಮಾಡ್ಕೊಂಡು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಫ್ರೆಂಡ್ ಕೂಡ ಬಂದವರೆ. ಸೊ ಅವ್ರು ಯಾರಿಲ್ಲ, ನಮ್ಮ ಮಿಸ್ಟರ್ ಸೂರ್ಯ ನನ್ನ ಜೊತೆ ಟ್ರಿಪ್ ಹೋಗ್ತಾಯಿನಿ. ಹೋಗ್ತಾ ಇದ್ದಾರೆ, ಇಲ್ಲಿ ಹೇಗೆ ಆಗುತ್ತೆ ಅಂತ ಎಲ್ಲ ನೋಡಿ. ಕೂತ್ಗಳಲ್ಲಿ ಸ್ನೇಹಿತರೆ ಗಾಡಿ ಬಂದಾಯಿತು. ಎಲ್ಲರೂ ಆಲ್ಮೋಸ್ಟ್ ನಿದ್ದೆ ಮಾಡ್ತಾ ಇದ್ದಾರೆ, ಯಾಕಂದರೆ ಗಾಡಿ 7 ಗಂಟೆಗೆ ಬರ್ತೀವಿ, 9 ಗಂಟೆಗೆ ಬಂದಿದೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸೊ ಇಲ್ಲಿ ಆಚೆ ಬಸ್ ಸೌಂಡ್ ಎಲ್ಲ ಇದೆ. ಸೊ ಸ್ನೇಹಿತರೆ, ಇವಾಗ ಆಲ್ರೆಡಿ ಟೈಮ್ 12 ಗಂಟೆ ಆಗಿದೆ. ಇವಾಗ ನಾಷ್ಟ ತಿನ್ನಕ್ಕೆ ಹೋಗ್ತಾ ಇರಿ. ಸೊ ಇಡೀ ಟಿಟಿ ಖಾಲಿ ಇದೆ, ನೋಡ್ಬೋದು ನೀವೇ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲರೂ ಆಲ್ರೆಡಿ ಹೋಗ್ಬಿಟ್ಟವ್ರೆ. ನಾನು ನಿಮಗೆ ಬ್ಲಾಗಲ್ಲಿ ಹೊರಟಿದ್ದೆ. ಸೊ ನಾವಿಲ್ಲಿ ನಾಷ್ಟ ತಿನ್ನಕ್ಕೆ ಬಂದಿರಿ. ಟೈಮ್ ಆಲ್ರೆಡಿ ನೋಡಿದ್ದೀರಾ, 12 ಗಂಟೆ ಆಗಿದೆ. ಎಲ್ಲ ನೋಡಿ, ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲೇ ಅವರೇ. ಇದರಿಂದ ಇವಾಗ ನಾಷ್ಟ ತಿನ್ಬಿಟ್ಟು ಬೇಗ ಹೋಗಬೇಕು. ನೋಡಿದ್ರೆ ಆಲ್ರೆಡಿ ಮಳೆ ಕೂಡ ಬರ್ತಿದೆ. ಸೊ ಬೇಗ ತಿನ್ಮೇಲೆ ಸಿಗ್ತೀನಿ, ಮಳೆ ಬರ್ತಿದೆ. ಸೊ ಇವಾಗ ನಾಷ್ಟ ಆಯಿತು, ವಾಪಸ್ ಬಸ್ ಹತ್ತಿದ್ದೀರಿ. ಸರಿಯಾಗಿ ಮಾತಾಡೋದು ಕಲಿ. ಇಲ್ಲಿಂದ ಕರೆಕ್ಟಾಗಿ ಇನ್ನು 1 ಅವರ್ ಅಂತ ಹೇಳ್ತಾ ಇದ್ರು ಮ್ಯಾಪಲ್ಲಿ. ಸೊ ದೇವಸ್ಥಾನ ಹತ್ರ ಹೋಗ್ಮೇಲೆ ಸಿಗ್ತೀನಿ. ಎಲ್ಲರೂ ಇವಾಗ ತಾನೇ ಕೆಳಗಡೆ ಹೋಗೋರೆ. ದೇವಸ್ಥಾನ ಕೂಡ ಬಂದಿದೆ. ಸೊ ಸ್ನೇಹಿತರೆ, ಇದೆ ದೇವಸ್ಥಾನ. ಸೊ ಸ್ನೇಹಿತರೆ, ಏನು ಮ್ಯಾಟರು, ಏನಕ್ಕೆ ಇವನು ಕನಕಪುರ ತನಕ ಬಂದ ಅಂದರೆ, ನಮ್ಮ ಅಪ್ಪ ಅವ್ರ ತಂಗಿ ಅಂದರೆ ನಮ್ಮ ಅತ್ತೆ ಅವ್ರ ಮಗಳದು, ಚಿಕ್ಕ ಮಗಳದು ಇವತ್ತು ಕೂದಲು ತೆಗ್ಸೋ ಶಾಸ್ತ್ರ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರನೇ ಚಿಕ್ಕ ಮಕ್ಕಳು ಕೂದಲು ತೆಗ್ಸ್ತಾರೆ. ಸೊ ಇವ್ರದ್ದು ಮನೆ ದೇವರು ಮದ್ದೂರಮ್ಮ ಆಗಿದ್ದರಿಂದ ಇವತ್ತು ನಾವು ಬಂದಿರೋದು ಕನಕಪುರಾಗೆ. ಸೊ ಇನ್ನೇನು ದೇವಸ್ಥಾನ ಕೂಡ ರೀಚ್ ಆಗಿದ್ರೆ. ಆಲ್ಮೋಸ್ಟ್ 4 ಅವರ್ಸ್ ಬೆಂಗಳೂರಿಂದ ಟ್ರಾವೆಲ್ ಮಾಡಿದ್ದೀರಿ. ಸೊ ಇವಾಗ ಹೋಗಿ ದೇವಸ್ಥಾನ ನೋಡ್ತೀನಿ, ನೋಡಿ. ಅಜ್ಜಿಯವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಶಾಸ್ತ್ರಕ್ಕೆ ಏನೇನು ಬೇಕಂತ. ನಮಗೂ ದೇವ್ರ ದರ್ಶನ ನೀಟಾಗಾಯಿತು. ಬ್ಲಾಗ್ಸು ಈ ದೇವಸ್ಥಾನ ಕರೆಕ್ಟಾಗಿ ಲೊಕೇಟ್ ಆಗಿರೋದು ಬಂದು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು. ಅದರದ್ದು ಫೋಟೋ ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ನೀವು ಒಂದ್ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನನ್ನ ಪ್ರಕಾರ ಇದು ತುಂಬ ಹಳೆಯ ದೇವಸ್ಥಾನ. ಹಾಗೆ ಕರೆಂಟ್ ಕೂಡ ಇದ್ದಿಲ್ಲ ನಾವು ಫೋಟೋ ಮತ್ತು ವಿಡಿಯೋ ಹಿಡಿಯುವಾಗ. ಸೊ ಕರೆಂಟ್ ಇಲ್ದಿರೋ ಕಾರಣ ಫೋಟೋ ಹೇಗಿದೆ ನೋಡಿ. ಆಗ ಅಲ್ಲಿ ಆಲ್ರೆಡಿ ನಮ್ಮ ಅತ್ತೆ ಅವ್ರ ಮಗಳಿಗೆ ಕೂದಲು ತಕ್ಷಣ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲೋಗಿ ಸಿಗ್ತೀನಿ. ಈ 2 ಕೋಳಿ ಇವಾಗ ಬದುಕಿದೆ. ಇನ್ನೊಂದು 2 ಅವರ್ ಆಮೇಲೆ. ಸೊ ಇದೇ ಮಗು, ನಮ್ಮ ಅತ್ತೆಯವ್ರ ಮಗು. ಇವಾಗ ತಾನೇ ಕೂದಲು ತಕ್ಷಣ ಸ್ಟಾರ್ಟ್ ಆಗಿದೆ ನೋಡಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೈತೆ ಮಗು, ನೀವು ಸಬ್ಸ್ಕ್ರೈಬ್ ಮಾಡಿ ಬೇಗ. ಸ್ನೇಹಿತರೆ, ಈ ಕಡೆ ಮಳೆ ಬರಂಗಿದ್ರೆ ಈ ಕಡೆ ಬಿಸಿಲಿದೆ. ಅದೆರಡು ಮಧ್ಯೆ ನಾನು ಸಿಕ್ಕಾಕೊಂಡಿದ್ದೀನಿ. ನಾನು ಸೊ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಇವರೇ ನಮ್ಮ ಮಾವ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸರ್. ಇಲ್ಲೊಂದು ಅದ್ಭುತ ನಡೀತಿದೆ, ನಿಮ್ಗೆ ನೋಡ್ತೀನಿ ರೀ. ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಇದು ಆರೋಗ್ತಿದೆ ಅಂತ ಅನ್ಕೊಂಡೆ, ಆದರೆ ಇಲ್ಲಿ ನಮ್ಮಪ್ಪ ಆಟ ಆಡ್ತಾ ಇದ್ದಾರಾ ಇಲ್ಲ ಹಿಡ್ಕೊಂಡು ಸೂಪರ್ ಮ್ಯಾನ್ ಥರ ಇದೆ ಅಂತ ಗೊತ್ತಾಗ್ತಾ ಇಲ್ಲ.
ಸೊ ಇಲ್ಲಿ ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂತ ನೀವೇ ನೋಡಿ. ಕ್ಯಾಮ್ರಲ್ಲಿ ಸ್ವಲ್ಪನೇ ಕಾಣಿಸ್ತಿರೋದು, ಆದರೆ ಅದಕ್ಕಿಂತ ಜೋರಾಗಿ ಬರ್ತಿದೆ ಇಲ್ಲಿ. ಮುದ್ದೆ ಕಲಿಸ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲ ಊಟನೂ ಆಗಿದೆ ನೋಡಿ. ಅಲ್ಲಿದ್ದಿದ್ದು ನಾವು, ಸೊ ಅಲ್ಲಿಂದ ನಾವು ಮಳೆಯಲ್ಲೇ ನೆನ್ಕೊಂಡು ಎಲ್ಲ ಇಲ್ಲಿ ತಗೊಂಡು ಈ ಕಡೆ ಬಂದ್ರಿ. ಸೊ ಆದ್ರೂ ಈ ಮಳೆ ನಿಲ್ತಾನೆ ಇಲ್ಲ ನೋಡಿ, ಎಷ್ಟು ಕೊಚ್ಚಾಗಿದೆ. ಸರಿ, ಇವಾಗ ಊಟ ಆದ್ಮೇಲೆ ಸಿಗ್ತೀನಿ. ಇವಾಗ ಊಟ ತಿನ್ನ ಕೂತ್ಕೊಂಡಿದ್ದೀರಿ, ಎಲ್ಲ ಒಂದೊಂದೇ ಬಡಿಸ್ತಾ ಇದ್ದಾರೆ. ಎಲ್ಲ ಬಿಸಿ ಬಿಸಿದೆ. ಸೊ ನಮಗೆ ಮುದ್ದೆ ಬಂದಿದೆ, ಮೊಟ್ಟೆ ಮತ್ತು ಇದು ಚಿಕನ್ ಗ್ರೇವಿ ಖಾಲಿ ಆಯಿತು, ಮತ್ತು ಇದು ಮಟನ್. ಸೊ ಇವಾಗ ತಾನೇ ಮಳೆ ನಿಲ್ತು, ಇಲ್ಲೆಲ್ಲ ಪ್ಯಾಕ್ ಮಾಡ್ಕೊತಿದ್ದಾರೆ. ಸೊ ಮನೆ ಕಡೆ ಹೋಗೋಣ ಅಂತ. ಸೊ ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಾವು ಕನಕಪುರ ಬಿಟ್ಟು ಸೀದಾ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀರಿ. ಸೊ ನಿಮಗೂ ಈ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಅಂದರೆ ಇನ್ನೂ ವ್ಲಾಗ್ ಎಂಡ್ ಆಗಿಲ್ಲ, ಮನೆಗೆ ಹೋಗಿ ಎಂಡ್ ಮಾಡ್ತೀನಿ. ಸೊ ಮಧ್ಯಾಹ್ನ ಊಟನ ಆಲ್ಮೋಸ್ಟ್ ಟೈಮ್ ನೋಡಿ ನೀವೇ, ಸಂಜೆ 6 o'clock. ಅಂದರೆ ಇಲ್ಲಿ ಮಳೆ ಬೇರೆ ಬಂತು. ಸೊ ನಾವು ಈ ಟೆಂಟಲ್ಲಿ ಅಡುಗೆ ಮಾಡಬೇಕಿತ್ತು. ನಾವು ಕೆಳಗಡೆ ಹೋಗಿ ಅಡುಗೆ ಮಾಡಿ ತಿನ್ನೋಷ್ಟಲ್ಲಿ ಲೇಟ್ ಆಗಿತ್ತು. ಸೊ ಇವಾಗ ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವಾಗ ನಾವು ಸೀದಾ ಮನೆ ಕಡೆ. ಸೊ ಇಲ್ಲಿ ಬೆಟ್ಟ ಮೇಲಿಂದ ಇದು ಹೊಗೆ ಬರ್ತಾ ಇದೆಯಾ ಇಲ್ಲ ಫಾಗ್ ಅಂತ ಕಮೆಂಟ್ ಮಾಡಿ ನೀವೇ. ನನಗೆ ನಮ್ಮ ಅತ್ತೆಗೆ ಅರ್ಥ ಆಗ್ತಾ ಇಲ್ಲ. ಅದು ಆಚೆ ಬರ್ತಾನೆ ಇದ್ದೆ, ಆದರೆ ಸ್ವಲ್ಪ ಜನ ಫಾಗ್ ಅಂತ ಇದ್ದಾರೆ. ಅದು ಹೊಗೆನ ಏನಂತ ಕಮೆಂಟ್ ಮಾಡಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಎಲ್ಲರದು ಊಟ ಆಗಿದೆ, ಇನ್ನೂ ಯಾರು ಬಂದಿಲ್ಲ, ಎಲ್ಲ ಬರ್ತಾ ಇದ್ದಾರೆ ಇನ್ನೂ. ಸೊ ಎಲ್ಲರದು ಊಟ ಆಯಿತು, 6:30 ಆಗಿತ್ತು. ಸೊ ಇವಾಗ ತಾನೇ ಗಾಡಿಗೆ ಹತ್ತಾಯಿತು ನೋಡಿ. ಅಲ್ಲೆಲ್ಲರೂ ಸಿಲಿಂಡರ್ ಹಾಕ್ತಾ ಇದ್ದಾರೆ. ಸೊ ಇವ್ರು ನಮ್ಮ ಲೋಕೇಶ್ ಮಾವ ಇವರು. ಸೊ ಇವಾಗ ಸಿಲಿಂಡರ್ ಇಕ್ತಾ ಇದ್ದಾರೆ. ಇನ್ನೇನು ಇವಾಗ ಇನ್ನೊಂದು 5-10 ಮಿನಿಟ್ಸಲ್ಲಿ ಗಾಡಿ ಸ್ಟಾರ್ಟ್ ಆಗಿಬಿಟ್ಟು ಸೀದಾ ಬ್ಯಾಂಗ್ಳೂರ್ ಕಡೆ ಹೋಗ್ತೀರಿ. ಫಾರೆಸ್ಟಿಂದಾನೇ ಹೋಗ್ಬೇಕು, ಯಾಕಂದರೆ ಇದು ಯಾವುದೋ ಹಳ್ಳಿಯಲ್ಲಿರೋ ದೇವಸ್ಥಾನ. ಇದು ಒಂಚೂರು ನೆಟ್ವರ್ಕ್ ಸಿಗ್ತಾ ಇಲ್ಲ, ಅವಾಗಿಂದ ಇಂಟರ್ನೆಟ್ ಆನ್ ಮಾಡೋದು ಸಿಗ್ತಾ ಇಲ್ಲ. ಯಾರಿಗೆ ಕಾಲ್ ಮಾಡಿದ್ರು ನೋ ನೆಟ್ವರ್ಕ್ ಅಂತ ಬರ್ತಿದೆ. ಸೊ ಅಷ್ಟು ನೆಟ್ವರ್ಕ್ ಕವರೇಜ್ ಏರಿಯಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಅವಾಗಿಂದ ಒಂದು ನೋಟಿಸ್ ಮಾಡಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ನಾಯ್ಸ್ ಬರ್ತಿದೆ. ಸೊ ಈ ಫ್ಯಾಮಿಲಿ ಟ್ರಿಪ್ಪಲ್ಲಿ ನೀವು ಒಂದು ನೋಟಿಸ್ ಮಾಡ್ಬೋದು, ಈ ಪುಟ್ಟಾಣಿ ಮಗುವಿಂದ ಹಿಡ್ದು ಇಲ್ಲಿ ವಯಸ್ಸಾಗಿರೋ ತಾತಗಳ ತನಕನೂ ಫುಲ್ ಕುಂದಿ ಕುಪ್ಪಳಿಸ್ಬಿಟ್ಟಿದ್ದಾರೆ ಮನೆಗೆ ಹೋಗ್ತಾ ದಾರಿಯಲ್ಲಿ. ನಾನು ಹಿಂದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಮಾಡೋಕ್ಕಾಗಲ್ಲ, ಇಲ್ಲ ಅಂದರೆ ಕಾಪಿರೈಟ್ ಸ್ಟ್ರೈಕ್ ಅಂತ ಯೂಟ್ಯೂಬಲ್ಲಿ ಬಂದುಬಿಡುತ್ತೆ. ಸೊ ನೀವು ವಿಡಿಯೋ ನೋಡೇ ಇರ್ತೀರಾ. ಸೊ ಇವಾಗ ತಾನೇ ಬಸ್ಸಿಂದ ಹೇಳಿದ್ರಿ. ಸೊ ನಮ್ಮ ಕೋಕೋ ನನಗೋಸ್ಕರ ಕಾಯ್ತಾ ಇದ್ದಾನೆ. ಸೊ ಬೆಳಗ್ಗೆಯಿಂದ ನಾವು ಮನೇಲೇ ಬಿಟ್ಟು ಹೋಗಿದ್ರಿ. ನಮ್ಮ ಬಸ್ ಸ್ಟಾಪ್ ಹತ್ರ ಬಿಟ್ಟ. ಸೊ ಇವಾಗ ನಾನು ಅಪ್ಪ ಗಾಡಿಯಲ್ಲಿ ಕುಷ್ಕ, ಕಬಾಬು ಮತ್ತು ಸೌತೆಕಾಯಿ ತೊಗೊಂಬಂದೆ. ಹಾಗೆ ಐಸ್ ಕೂಡ ತೊಗೊಂಬಂದೆ ತಿನ್ನೋಣ ಅಂತ. ಆಲ್ರೆಡಿ ನಮ್ಮ ತಂಗಿ ತಿನ್ನೋದು ಸ್ಟಾರ್ಟ್ ಮಾಡಿಬಿಟ್ಟವಳೆ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕಂದರೆ ನನಗಂತೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಇವಾಗ ಚೆನ್ನಾಗಿ ಊಟ ತಿನ್ಬಿಟ್ಟು ರೆಸ್ಟ್ ತೊಗೊಬೇಕು. ಸೊ ಇದನ್ನು ಆಗಿತ್ತು ನನ್ನ ಫಸ್ಟ್ ಡೇ, ಅಂದರೆ ಲಾಂಗ್ ವ್ಲಾಗು. ಇಷ್ಟು ದಿನ ಮಿನಿ ವ್ಲಾಗ್ಸ್ ನೋಡ್ತಾ ಇದ್ರಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮೇಲ್ ಕಾಣಿಸಿದೆಯಲ್ಲ, ಇದೇ ನನ್ನ ಇನ್ಸ್ಟಾಗ್ರಾಮ್ ಪೇಜು, ಇದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಅಷ್ಟೇ.